ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಮ್ಮೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರುವಂತದ್ದು. ತುಂಬಾ ಸ್ಪಷ್ಟವಾಗಿ 3 ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ. ಎಸ್ಐಟಿ ತನಿಖೆಯ ವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 2ನೇ ವಿಚಾರ, ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ನಾಪತ್ತೆ ಕುರಿತ ತನಿಖೆಯ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂತ ಮಾಹಿತಿಯನ್ನ ಕೋರಿದ್ದಾರೆ. ಜೊತೆಯಲ್ಲಿ ಕೇವಲ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಕೇವಲ ಉತ್ಖನನಕ್ಕೆ ಸೀಮಿತವಾಗಿರುವಂತಹ ತನಿಖೆ ಯಾಕೆ ನಡೀತಿದೆ ಅನ್ನುವಂತಹ 3 ಪ್ರಶ್ನೆಗಳನ್ನ ಎತ್ತುವ ಮೂಲಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಜನಕ್ಕೆ ಏನ್ ಬೇಕಿದೆ, ಮಹಿಳೆಯರಿಗೆ ಏನ್ ಬೇಕಿದೆ, ವಿದ್ಯಾರ್ಥಿನಿಯರಿಗೆ ಏನ್ ಬೇಕಿದೆ, ನೊಂದವರಿಗೆ ಏನ್ ಬೇಕಿದೆ, ಸಂಕಟದಲ್ಲಿದ್ದವ್ರಿಗೆ ಏನ್ ಬೇಕಿದೆ, ನಿಜಕ್ಕೂ ಅಲ್ಲಿ ನ್ಯಾಯ ಬೇಕು ಅಂತ ಬಯಸ್ತಿರುವವರು ಯಾರಿದ್ದಾರೆ ಅವರ ಪರವಾಗಿ ಮತ್ತೊಮ್ಮೆ ಧ್ವನಿ ಎತ್ತುವ ಮೂಲಕ ಮಹಿಳಾ ಆಯೋಗ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಮತ್ತೊಂದು ಮಾದರಿಯ ಮೈಲುಗಲ್ಲನ್ನು ಸೃಷ್ಟಿಸಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. 2 ಪುಟಗಳ ಪತ್ರ ಎಸ್ಐಟಿ ತನಿಖಾ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಬರೆದಿರುವಂತಹ ಪತ್ರ ಸೂಚ್ಯವಾಗಿ ಕೆಲವು ವಿಚಾರಗಳನ್ನ ಹೇಳ್ತಿದೆ. ಇದುವರೆಗಿನ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿನ ಸಾಕಷ್ಟು ನರೇಟಿವ್ಗಳಿಗೆ ವಿರುದ್ಧವಾಗಿ, ನರೇಟಿವ್ಗಳಿಗೆ ಪರ್ಯಾಯವಾಗಿ, ನ್ಯಾಯದ ಪರವಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಮುಖ್ಯಸ್ಥರು ನಾಗಲಕ್ಷ್ಮಿ ಚೌಧರಿ ಅವರು 2 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಇದ್ರ ಜೊತೆಲಿ ಮತ್ತೊಂದು ಕಡೆ ಸೌಜನ್ಯ ಪರ ಹೋರಾಟಗಾರರನ್ನ ಬುರುಡೆ ಗ್ಯಾಂಗ್ ಅಂತ ನರೇಟಿವ್ ಸೆಟ್ ಮಾಡಿರುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಯಾಕಂದ್ರೆ ಹೈಕೋರ್ಟ್ಗೆ ತಮ್ಮ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ವಜಾಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಏಕಸದಸ್ಯ ಪೀಠ ಈಗ ರಿಲೀಫ್ ಅನ್ನು ಕೊಟ್ಟಿರುವಂತದ್ದು ನವೆಂಬರ್ 12ರ ತನಕ. ಹಾಗಿದ್ರೆ 2 ಪುಟಗಳ ಅಪತ್ರದಲ್ಲಿ ಏನಿದೆ ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ ಬಗ್ಗೆ ಹಾಗೂ 12/7/2025 ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿರುವ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯ ವರದಿಯನ್ನು ಪ್ರಕಟಿಸಿದ ಬಗ್ಗೆ ದಿನಾಂಕ 14/7/2025 ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಹೀಗೆ ಕೋರಲಾಗಿತ್ತು. ಹೇಗೆ? ಮಾಧ್ಯಮ ವರದಿ ಹಾಗೂ ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಸ್ವಾಭಾವಿಕವಾದ ಸಾವು, ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಬೇಕಾಗಿ ಮನವಿ ಅಂತ ಉಲ್ಲೇಖ ಆಗಿತ್ತು. ಈ ಉಲ್ಲೇಖ ತೋರಿಸುತ್ತಿರುವಂತೆ ಆಯೋಗವು ಎಸ್ಐಟಿಯನ್ನ ರಚಿಸುವಂತೆ ಸರ್ಕಾರವನ್ನ ಕೋರಿದ್ದು ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯು ಸಮಗ್ರವಾಗಿ ನಡೆಯಬೇಕೆಂಬ ಆಶಯದಿಂದ ಆಯೋಗದ ವತಿಯಿಂದ ಬರೆದ ಪತ್ರಕ್ಕೆ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರವು ಕೂಡಲೇ ಕಾರ್ಯಪ್ರವೃತ್ತರಾಗಿ ತಾವು ತಮ್ಮ ನೇತೃತ್ವದಲ್ಲಿ ಇನ್ನಿತರ ಹಿರಿಯ ಅಧಿಕಾರಿಗಳನ್ನ ನಿಯಮಿಸುತ್ತಾ ವಿಶೇಷ ತನಿಖಾ ತಂಡ ರಚಿಸಿರುತ್ತಾರೆ. ಎಸ್ಐಟಿ ರಚನೆ ಕುರಿತ ಸರ್ಕಾರದ ಆದೇಶದಲ್ಲೂ ಕೂಡ ಸ್ಪಷ್ಟವಾಗಿರೋದೇನು? ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211/A ಬಿಎನ್ಎಸ್ ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರ ಆದೇಶಿಸಿದೆ. ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಇತರೆ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳನ್ನ ತನಿಖೆಗೆ ಒಳಪಡಿಸಬೇಕು. ಡಿಜಿ ಮತ್ತು ಐಜಿಪಿ ಅವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರೆ
ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ಒದಗಿಸುವುದು ಎಂದು ಆದೇಶಿಸಲಾಗಿದೆ. ಹೀಗೆ ಎಸ್ಐಟಿ ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211 BNS ಪ್ರಕರಣದ ತನಿಖೆಗೆ ಸೀಮಿತವಾಗಿರದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನ ಎಸ್ಐಟಿ ಮಾಡಬೇಕೆಂಬುದನ್ನು ಸೂಚಿಸುತ್ತದೆ. ಹೀಗಿದ್ರೂ ಈವರೆಗೆ ಎಸ್ಐಟಿ ಅಂತಹ ಪ್ರಕರಣಗಳನ್ನ ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುತ್ತಿಲ್ಲ. ಹೇಳಿಕೆಯಲ್ಲಿ ಬಂದಂತಹ ಬುರುಡೆಗಳನ್ನ ಹುಡುಕುವಂತಹ ಉತ್ಖನನ ಕೆಲಸವನ್ನಷ್ಟೇ ಎಸ್ಐಟಿ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಆದ್ರೆ ಪ್ರಸ್ತಾವನೆಯಲ್ಲಿ ಆದೇಶದ ಏನಿತ್ತು, ಸರ್ಕಾರದ ಆದೇಶ ಮತ್ತು ಈ ಹಿಂದೆ ಇದೇ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಂತಹ ಮನವಿ ಪತ್ರ ಎರಡೂ ಕೂಡ ಒಂದೇ ರೀತಿಯಲ್ಲಿತ್ತು. ಆದ್ರೆ ಅದಕ್ಕೆ ಮಿಗಿಲಾಗಿ ಎಸ್ಐಟಿ ತನಿಖಾಧಿಕಾರಿಗಳು ಅಂತಹ ಪ್ರಕರಣಗಳನ್ನ ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುತ್ತಿಲ್ಲ ಅನ್ನೋದನ್ನ ಸೂಚ್ಯವಾಗಿ ದಾಖಲಿಸಿರೋದು. ಇದಲ್ಲ, ಇನ್ನು ಮುಖ್ಯವಾಗಿ ಮಾಧ್ಯಮಗಳ ವರದಿಯನ್ನ ಗಮನಿಸಿದಾಗ ಎಸ್ಐಟಿ ರಚನೆಯಾದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಚಿನ್ನಯ್ಯ ಎಂಬ ವ್ಯಕ್ತಿಯ ಹೇಳಿಕೆಯನ್ನ ಆಧರಿಸಿ ಮಾನವ ಕಳೆಬರಹಗಳ ಉತ್ಖನನಕ್ಕೆ ಸೀಮಿತವಾಗಿ ಆತನ ಹೇಳಿಕೆಯ ಮಿತಿಯ ಒಳಗೆ ತನಿಖೆ ನಡೆಯುತ್ತಿರುವುದು ಕಂಡು ಬಂದಿದೆ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಅಸ್ಥಿಪಂಜರಗಳ ಅವಶೇಷಗಳ ಬಗ್ಗೆ, ಸಾವು ಸಂಭವಿಸಿದ ಕಾರಣದ ಬಗ್ಗೆ, ಅವುಗಳಲ್ಲಿ ಮಹಿಳೆಯರ ಅಸ್ಥಿಪಂಜರಗಳನ್ನು ಗುರುತಿಸುವ ಬಗ್ಗೆ, ಕಾಡಿನ ಪ್ರದೇಶದಲ್ಲಿ ಅಸ್ಥಿಪಂಜರ ದೊರೆಯಲು ಕಾರಣಗಳ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುವ ಜೊತೆಗೆ ಎಸ್ಐಟಿ ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಎಸ್ಐಟಿಯು ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ ಹಾಗೂ ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳನ್ನೂ ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳ ಮತ್ತಿತರ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಕೈಗೊಳ್ಳುವಂತೆ ಅಥವಾ ಕೈಗೊಂಡಿದ್ದರೆ ಆ ಬಗ್ಗೆ ಮಾಹಿತಿಯನ್ನ ಆಯೋಗಕ್ಕೆ ನೀಡುವಂತೆ ಕೋರಲಾಗಿದೆ. ವಂದನೆಗಳೊಂದಿಗೆ ನಾಗಲಕ್ಷ್ಮಿ ಚೌಧರಿ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ತುಂಬಾ ಸ್ಪಷ್ಟವಾಗಿ ಹೇಳಿರುವಂತದ್ದು. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈಗಾಗಲೇ ಜಡ್ಜ್ಮೆಂಟ್ ಅನ್ನೇ ಕೊಟ್ಬಿಟ್ಟಿದ್ವು. ಆದ್ರೆ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೂಡ ಎಲ್ಲ ರಿಪೋರ್ಟ್ ಬಂದೇ ಬಿಟ್ಟಿದೆ. ಚಿನ್ನಯ್ಯನೇ ತಪ್ಪಿತಸ್ಥ ಅನ್ನುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಒಂದು ನರೇಟಿವ್ ಅವ್ರಿಗೂ ಗೊತ್ತಿಲ್ಲ. ಅವರು ಸರ್ಕಾರದ ಒಂದು ಭಾಗ, ಸ್ವಾಯತ್ತ ಸಂಸ್ಥೆ ಇರಬಹುದು ರಾಜ್ಯ ಮಹಿಳಾ ಆಯೋಗ, ಆದ್ರೆ ಅವ್ರಿಗೂ ಗೊತ್ತಿಲ್ಲ. ಆದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬೋಂಡಾ ಕಟ್ಟುವಂತಹ ಪೇಪರ್ನ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯಕ್ಕೆ ಇನ್ನೂ ರಿಪೋರ್ಟ್ ಸಬ್ಮಿಟ್ ಆಗೋಕೆ ಮುಂಚೆನೆ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನ್ಯಾಯಾಂಗ ನಿಂದನೆಯನ್ನ ಮಾಡಿದಂತೆ ಕಾಣ್ತಿದೆ ಮೇಲ್ನೋಟಕ್ಕೆ. ಇದೆಲ್ಲ ಒಂದ್ ಕಡೆ ಆದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ನಿಜಕ್ಕೂ ಅವರ ಈ ನಡೆ ಶ್ಲಾಘನೀಯ, ಪ್ರಶಂಸನೀಯ. ಯಾಕಂದ್ರೆ ಎಲ್ಲ ಮುಗ್ದೇ ಹೋಯ್ತು, ಇನ್ನೇನು ಇಲ್ಲ ಅನ್ನುವಂತಹ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಯಾಕೆ ಕೇವಲ ಉತ್ಖನನದ ಮಿತಿಯಲ್ಲಿ ಅಷ್ಟೇ ತನಿಖೆ ನಡೀತಿದೆ ಮೇಲ್ನೋಟಕ್ಕೆ ಕಾಣಿಸ್ತಿರುವಂತದ್ದು? ಅವ್ರಿಗೂ ಗೊತ್ತಿದ್ರೆ ಹೇಳಿ ಅಂತಾನೆ ಕೇಳಿದ್ದಾರೆ. ಯಾಕೆ ನಡೀತಿದೆ? ಹಾಗಿದ್ರೆ ನಾಪತ್ತೆಯ ಪ್ರಕರಣಗಳೇನಾದ್ವು, ಅತ್ಯಾಚಾರದ ಪ್ರಕರಣಗಳೇನಾದ್ವು, ಅವುಗಳ ಜಾಡು ಹಿಡಿದಿದ್ದೀರಾ ಇಲ್ವಾ? ಇನ್ನೇನು ಈ ತಿಂಗಳ ರಿಪೋರ್ಟ್ ಕೊಟ್ಟೇ ಬಿಡ್ತಾರೆ ಅನ್ನುವಂತಹ ಚರ್ಚೆ ಏನ್ ನಡೀತಿದೆ. ಅಂತಹ ಸಂದರ್ಭದಲ್ಲೇ ಮತ್ತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಿಜಕ್ಕೂ ಆ ಹೆಣ್ಣು ಮಗಳಿಗೆ ಒಂದು ಸಲ್ಯೂಟ್ ಮಾಡಬೇಕು ನಾಗಲಕ್ಷ್ಮಿ ಚೌಧರಿ ಅವರಿಗೆ. ಯಾಕಂದ್ರೆ ಅವರು ಹೆಣ್ಣು ಮಕ್ಕಳ, ನೊಂದವರ, ದಮನಿತ ಶೋಷಿತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಮತ್ತೊಮ್ಮೆ ಆ ಭಾಗದಲ್ಲಿ ಎಲ್ಲ ಮುಗಿದೋಯ್ತು ಬಿಡಿ, ಇಷ್ಟೇ, ನ್ಯಾಯ ಸಿಗೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಜನ ಕೂಡ ಜಿಗುಪ್ಸೆಗೊಳಗಾಗಿದ್ರು, ಬೇಸತ್ತಿದ್ರು. ಅಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳು ಅಲ್ಲ, ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಒಂದು ಲೊಳೆಲೊಟ್ಟೆತನ ಅಥವಾ ಢೋಂಗಿತನ, ಸೌಜನ್ಯ ಪರವಾಗಿ ನ್ಯಾಯ ಕೇಳೋದು ತಪ್ಪು ಅನ್ನುವಂಥದ್ದು ಮತ್ತು ನ್ಯಾಯದ ಪರವಾಗಿ ನಿಂತವರನ್ನ ಬುರುಡೆ ಗ್ಯಾಂಗ್ ಅನ್ನುವಂಥದ್ದು, ಅಲ್ಲಿ ಅವ್ರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಈ ಕಾನೂನಿನ ಚೌಕಟ್ಟಿನಲ್ಲಿ ಪತ್ರಕರ್ತನೂ ಕೂಡ ಶಿಕ್ಷಾರ್ಹ. ಅವನು ತಪ್ಪು ಮಾಡಿದ್ರೆ ಅವನೇನ್ ದೊಡ್ಡ 45 ಕೊಂಬುಗಳಿರೋದಿಲ್ಲ ಅವನಿಗೂ ಕೂಡ ಸಾಮಾನ್ಯನಿಗೆ ಇರಬಹುದಾದಂತಹ 19(1)A ಹಕ್ಕಿನ ಅಡಿಯಲ್ಲೇ ಆತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಂಡಿಸ್ತಾ ಇರ್ತಾನೆ. ಲೈಸೆನ್ಸ್ಡ್ ಒಂದಷ್ಟು ಸುದ್ದಿವಾಹಿನಿಗಳು ಅಥವಾ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿರಬಹುದೇ ವಿನಃ ನ್ಯಾಯದ ಪರವಾಗಿ, ಜನಕಲ್ಯಾಣದ ಪರವಾಗಿ, ಬಡವರ ಪರವಾಗಿ, ನೊಂದವರ ಪರವಾಗಿ, ಕಣ್ಣೀರು ಹಾಕುವವರ ಕಣ್ಣೀರು ಒರೆಸದೇ ಇರುವಂತಹ ಪತ್ರಿಕೆಗಳು ದನ ಕಾಯಕ್ಕೂ ಲಾಯಕ್ಕಿಲ್ಲ. ಅಲ್ಲಿ ಕೆಲಸ ಮಾಡುವಂತಹ ಜನ ಆ ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಇಡೀ ವ್ಯವಸ್ಥೆಯ ಒಂದು ಭಾಗವಾಗಿರೋ ಕಾವಲು ನಾಯಿ, ಜೂಲ್ ನಾಯಿ ಎಲ್ಲವೂ ಕೂಡ ವೇಸ್ಟ್. ಇದೆಲ್ಲವೂ ಕೂಡ ಆಕ್ರೋಶದಿಂದ ಮಾತಾಡಬಹುದು. ಆದ್ರೆ ಇಲ್ಲಿ ಸಾಕ್ಷ್ಯಗಳು
ಎಮೋಷನ್ಗಿಂತ ಎವಿಡೆನ್ಸ್ ಮುಖ್ಯ ಆಗುತ್ತೆ. ಕೋರ್ಟ್ ಕೂಡ ಅದನ್ನೇ ಬಯಸುತ್ತೆ. ಆದ್ರೆ SIT ತನಿಖಾಧಿಕಾರಿಗಳು ಇದೀಗ ಮತ್ತೊಮ್ಮೆ ಏನಾಗಿದೆ ಏನಾಗಿಲ್ಲ, ನಿಜಕ್ಕೂ ನಾಪತ್ತೆ ಪ್ರಕರಣಗಳೆಲ್ಲವನ್ನೂ ಕೂಡ ಟಚ್ ಮಾಡಿದಾರ, ಅತ್ಯಾಚಾರದ ಕೇಸ್ಗಳೇನಿದಾವೆ ಅವುಗಳ ಟಚ್ ಆಗಿದಾವ, ದೂರು ಕೊಟ್ಟವರ ಎಲ್ಲಾ ದೂರುಗಳನ್ನ ತಗೊಂಡಿದಾರ, ಯಾರೋ ಒಬ್ರು ಬಂದು ಆರಂಭದಲ್ಲಿ ನನ್ನ ಮಗಳಿರಲಿಲ್ಲ, ನನ್ನ ಮಗಳ ಮೂಳೆ ಕೊಡಿ ಅಂತ ಕೇಳಿದವರು, ಆಮೇಲೆ ಮಗಳೇ ಇಲ್ಲ ಎಲ್ಲ ಸುಳ್ಳು ಹೇಳಿದೀನಿ ಅಂದವರನ್ನ, ಅವರ ಅರ್ಜಿಗಳನ್ನ ಪುರಸ್ಕರಿಸಿ ಅವರನ್ನ ಪಕ್ಕಕ್ಕೆ ಸರಿಸಿ ಅವ್ರನ್ನ ನೀವು ಹೋಗಮ್ಮ ಆರಾಮಾಗಿ ಅಂತ ಕಳಿಸಿಕೊಡುವಂತಹ ವ್ಯವಸ್ಥೆ. ಮತ್ತೊಬ್ಬ ದಲಿತ ಚಿನ್ನಯ್ಯನನ್ನ ಫಿಟ್ ಮಾಡಿ, ಆತ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಬದಲಿಸಲಿಲ್ಲ. ಆದ್ರೆ ಯಾರೋ ಮತ್ತೊಬ್ರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ವೃದ್ಧೆ ನೇರ ಮಾತಾಡಿದ್ರು, ನೇರ ಹೇಳಿಕೆಗಳನ್ನ ಬದಲಿಸಿದ್ರು. ಹಾಗಿದ್ರೆ 228, 229 ಚಿನ್ನಯ್ಯನಿಗೆ ಅನ್ವಯಿಸುತ್ತೆ ಸುಳ್ಳು ಸಾಕ್ಷಿ ಒದಗಿಸಿದ್ದು ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದು ಅನ್ನೋದಾದ್ರೆ, ಇವ್ರಿಗೆ ಯಾಕೆ ಅನ್ವಯಿಸೋದಿಲ್ಲ? ಸುಳ್ಳು ಸಾಕ್ಷಿ ಒದಗಿಸಿದ್ದು ಅವರ ಹೇಳಿಕೆನೇ ಸುಳ್ಳು ಸಾಕ್ಷಿ ಆಗುತ್ತೆ. ಹಾಗೆ ನೋಡಿದ್ರೆ ದೂರೇ ಸುಳ್ಳು ಸಾಕ್ಷಿ ಆಗುತ್ತೆ. ಒಬ್ಬ ದಲಿತ ಚಿನ್ನಯ್ಯನಿಗೆ ಬೇರೆ ನ್ಯಾಯ, ಮತ್ತೊಬ್ಬರಿಗೆ ಬೇರೆ ನ್ಯಾಯ ಅಂದ್ರೆ ಈಗ SIT ತನಿಖಾಧಿಕಾರಿಗಳು ಮತ್ತೊಬ್ರು ಮಗದೊಬ್ರು ಅಥವಾ ಇಡೀ ವ್ಯವಸ್ಥೆ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ಬಿಡಪ್ಪ ಇನ್ನಿಷ್ಟೇ ಇದೇ ನ್ಯಾಯ ಅನ್ನುವ ಮಟ್ಟಿಗೆ ಜನ ಕೂಡ ವ್ಯವಸ್ಥೆಯ ಬಗ್ಗೆ ಬೇಸರ ಪಟ್ಟುಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಆದ್ರೆ ಈಗ ಮತ್ತೊಮ್ಮೆ ನಾಗಲಕ್ಷ್ಮಿ ಚೌಧರಿ ಅವರು ಈ ಕೇಸ್ಗೆ ಎಂಟ್ರಿ ಕೊಟ್ಟಿರುವಂತದ್ದು ಶ್ಲಾಘನೀಯ. ಮತ್ತೆ ಆ ಹೆಣ್ಮಗಳು ಮತ್ತಷ್ಟು ಗಟ್ಟಿಯಾಗಿ ಪ್ರಶ್ನಿಸಿದ್ರೆ ಎಲ್ಲೋ ಒಂದು ಕಡೆ ಕೊನೆ ಪಕ್ಷ ಸೌಜನ್ಯಗಾದ್ರೂ ನ್ಯಾಯ ಸಿಗಬಹುದು ಆ ಒಂದು ನಿರೀಕ್ಷೆಯಲ್ಲಿ ಬಹುಪಾಲು ಜನ ಆಕ್ರೋಶಿತರು, ನೊಂದವರು, ದಮನಿತರು, ಶೋಷಿತರು, ಅಲ್ಲಿ ದಳ್ಳೂರಿಗೆ ಒಳಗಾದವರು ಈಗ ಕಾಯ್ತಿದ್ದಾರೆ ಆ ನಿರೀಕ್ಷೆಯಲ್ಲಿ. ಫೈನಲಿ ಹೇಳಬಹುದು, ಸತ್ಯಮೇವ ಜಯತೆ, ಸತ್ಯ ಸಾಯೋದಿಲ್ಲ, ಅದು ಉಳಿಯುತ್ತೆ. ನಾವು ಸತ್ರೂ ಕೂಡ ಸತ್ಯ ಮಾತ್ರ ಉಳಿಯುತ್ತೆ ಅಂತ ಅಷ್ಟೇ.